ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಲ್ಲಿ ಶನಿವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆ ಇವತ್ತು ಕಾಫಿ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ, ಹಾಲು ತುಂಬಾ ಇತ್ತು. ಹಾಗಾಗಿ ಹಾಲು ಕುಡಿಯೋಣ ಅಂತಂದು ಬಾದಾಮ್ ಹಾಲು ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ನೈಟ್ ಅಡುಗೆಗೆ ಏನಾದರೂ ಬೇರೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಎಲ್ಲ ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲ ಆಗೋಗಿದೆ. ಬೇರೆ ಏನಾದರೂ ರೈಸ್ ಐಟಮ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಯಾವ್ದು ಮಾಡಬೇಕು ಅಂತ. ಹಾಗೆ ಕ್ಯಾಪ್ಸಿಕಮ್ ತುಂಬಾ ಇತ್ತು. ಸಿಹಿ ಕಹಿ ಚಂದ್ರ ಅವ್ರದ್ದು ಬುಕ್ ನೋಡ್ಕೊಂಬಿಟ್ಟು ಅದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ ಇರಲಿಲ್ಲ. ಸೊ ನಾನೇ ಕೆಲವೊಂದು ಇಂಗ್ರೀಡಿಯೆಂಟ್ನ ಚೇಂಜ್ ಮಾಡಿಬಿಟ್ಟು ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಈಗ ನಾನು ರೆಡಿ ಮಾಡ್ಕೊತೀನಿ ಏನೇನು ಬೇಕು ಇಂಗ್ರೀಡಿಯೆಂಟ್ ಅಂತ ಎಲ್ಲ ನೋಡ್ಕೊಂಡಿದ್ದೀನಿ. ಸೊ ನೋಡ್ಕೊಂಬಿಟ್ಟು ಮಾಡ್ತೀನಿ, ಟ್ರೈ ಮಾಡಿ ಹೇಳ್ತೀನಿ ಯಾವ ರೀತಿ ಆಗುತ್ತೆ ಅಂತಂದು. ಸೊ ಹಾಗೆ ನಿಮ್ಮ ಜೊತೆಗೂ ಕೂಡ ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಹೆಸರು ಬಂದುಬಿಟ್ಟು ಬಟರ್ ಕ್ಯಾಪ್ಸಿಕಮ್ ಚಾವಲ್ ಅಂತ. ತುಂಬಾ ಟೇಸ್ಟಿಯಾಗಿತ್ತು. ಗಾರ್ಲಿಕ್ಕು ಮತ್ತು ಈರುಳ್ಳಿ ಏನು ಯೂಸ್ ಮಾಡಿಲ್ಲ ಅವರು. ನಾನು ಬಟ್ ಇಲ್ಲಿ ಆನಿಯನ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡೋಣ ಹೇಗಿರುತ್ತೆ ಆನಿಯನ್ ಹಾಕಿ ಅಂತ. ಸೊ ಇದಕ್ಕೆ ಫಸ್ಟು ಮಸಾಲ ಹುರ್ಕೋಬೇಕು. ಒಂದು 2 ಏಲಕ್ಕಿ, ಹಾಗೆ 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಒಂದು 3 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಸೋಂಪು ಹಾಕ್ತಿದ್ದೀನಿ, 1 ಸ್ಪೂನು ಜೀರಿಗೆನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. 1 ರಿಂದ 2 ನಿಮಿಷ ರೋಸ್ಟ್ ಮಾಡಿದರೆ ಸಾಕು. ಅದ್ರ ಜೊತೆಗೆ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ನಾನು ಎಕ್ಸ್ಟ್ರಾ ಹಾಕ್ಕೊಂಡಿರೋದು. ಯಾಕಂದರೆ ಅವರು ಹಸಿ ತುರಿದಿರೋ ಕೊಬ್ಬರಿನ ಬಳಸ್ಕೊಂಡಿದ್ದಾರೆ, ಬಟ್ ಹಸಿ ಕೊಬ್ಬರಿ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಒಣ ಕೊಬ್ಬರಿನ ಮಸಾಲೆನ ಹಾಕ್ತಾಯಿದ್ದೀನಿ. ಇದು ಎಕ್ಸ್ಟ್ರಾ ನಾನು ಕೆಲವೊಂದು ಅಡಿಷ್ನಲ್ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಿಕೊಂಡು ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಸೊ ಇದನ್ನು ಒಂದು 2 ರಿಂದ 3 ನಿಮಿಷ ಈ ರೀತಿಯಾಗಿ ಡ್ರೈ ಆಗಿ ಹುರ್ಕೋಬೇಕು. ಆಯಿಲೆಲ್ಲ ಏನೂ ಹಾಕಬಾರ್ದು. ಅದು ಚೆನ್ನಾಗಿ ಹುರಿದು ತೆಗೆದು ಅದಾದಮೇಲೆ ನಾನಿಲ್ಲಿ ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅವ್ರು ಏನು ಹೇಳಿದರು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನೂ ತೊಗೋಬೇಕು ಅಂತ ಹೇಳಿದರು. ಬಟ್ 7 ರಿಂದ 8 ಯೂಸ್ ಮಾಡಿದರು. ನಾನು ಇಲ್ಲಿ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಇದಿಷ್ಟನ್ನು ಹುರಿದು ನಾನು ಎತ್ತಿಟ್ಟಿದ್ದೀನಿ. ಸ್ವಲ್ಪ ಆರಬೇಕು, ತಣ್ಣಗಾಗೋಷ್ಟರಲ್ಲಿ ಎಲ್ಲ ಐಟಮ್ನೆಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಈಗ ಕ್ಯಾಪ್ಸಿಕಮ್ನ ಹೆಚ್ಕೊತಾ ಇದ್ದೀನಿ. 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ನಾನಿಲ್ಲಿ. ಹಾಗೆ ಅದ್ರ ಜೊತೆಗೆ 2 ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಹೆಚ್ಚಿಟ್ಟಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಖಾರ ಆಗಿಬಿಡುತ್ತೆ, ಯಾಕಂದರೆ ಒಣ ಮೆಣಸಿನ್ಕಾಯಿನೂ ಹುರಿದು ಹಾಕಿರ್ತೀವಲ್ವ. ಹಾಗಾಗಿ ಕ್ಯಾಪ್ಸಿಕಮ್ನ ನಾನಿಲ್ಲಿ ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಬೇಕಿದ್ರೂ ನೀವು ಕಟ್ ಮಾಡ್ಕೋಬೋದು. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಹುರಿದಿರೋಂತಹ ಮಸಾಲೆ ಎಲ್ಲ ರುಬ್ಕೊತಾ ಇದ್ದೀನಿ. ಪೂರ್ತಿಯಾಗಿ ನೈಸಾಗಿ ರುಬ್ಕೋಬೇಕು. ಮಸಾಲೆ ಪುಡಿನ ರುಬ್ಕೊಂಡ್ಮೇಲೆ ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ದೊಡ್ಡ ಚಮಚದಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಬೆಣ್ಣೆ ತುಪ್ಪ ಎರಡೂ ಹಾಕೋದ್ರಿಂದ ತುಂಬಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಅವರು ಕರಿಬೇವು ಕೊಟ್ಟಿರಲಿಲ್ಲ, ನಾನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಅವರು ಆ್ಯಡ್ ಮಾಡಿರಲಿಲ್ಲ ಇಂಗ್ರೀಡಿಯೆಂಟು, ನಾನೇ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೆ. ಅದಾದಮೇಲೆ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ಈ ರೀತಿ ಬಾಡಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇನ್ನೇನು ಅರ್ಧ ಬೆಂದಿದೆ ಅನ್ನೋಷ್ಟರಲ್ಲಿ ನಾನು ಮಸಾಲಾನ ಹಾಕ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಉಪ್ಪು, ಗೋಡಂಬಿ ಇದ್ದರೆ ಗೋಡಂಬಿನ ಹಾಕ್ಕೋಬೋದು. ಒಂದು 3 ಏನೋ ಇತ್ತಷ್ಟೇ. ನನ್ನ ಮಗ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದ. ಮತ್ತು ಇನ್ನೇನು ತರಿಸೋದು ಅಂತಂದು ಹಾಗೆ ಮಾಡಿದೆ ಅಷ್ಟೇ. ಅದರಲ್ಲೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಸೊ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮೆತ್ತಗಾಗಿದೆ. ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲನ ನಾನು ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಒಂದು 10 ಸೆಕೆಂಡ್ ಅಷ್ಟೇ ಈ ರೀತಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಬೇಕು, ಇಲ್ಲಾಂತಂದರೆ ಸೀದಂಗೆ ಆಗಿಬಿಡುತ್ತೆ. ಸೊ ಅನ್ನ ಮಾಡಿರ್ತೀನಲ್ವ, ಅನ್ನನ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಅಷ್ಟೇ. ಮಿಕ್ಸ್ ಮಾಡಿದರೆ ತುಂಬ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು.
ಏನಾದರೂ ತರಕಾರಿ ಎಲ್ಲ ಏನೂ ಇಲ್ಲ, ಬರೀ ಕ್ಯಾಪ್ಸಿಕಮ್ ಇದೆ ಅಂತಂದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು ಮಸಾಲೆ ಐಟಮ್ ಹಾಕ್ಕೊಂಬಿಟ್ಟು. ಹಾಗೆ ಟೊಮೊಟೊ ಎಲ್ಲ ಏನೂ ಹಾಕಿಲ್ಲ ಅಲ್ವಾ, ಹಾಗೆ ಮೇಲ್ಗಡೆ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಒಂದು ನಿಂಬೆಹಣ್ಣನ್ನು ಪೂರ್ತಿಯಾಗಿ ಹಿಂಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದರೆ ಬಟರ್ ಕ್ಯಾಪ್ಸಿಕಮ್ ಚಾವಲ್ ರೈಸು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು, ಯಾಕಂತಂದರೆ ನಾವು ಖಾರ ಜಾಸ್ತಿ ತಿನ್ನಲ್ಲ ಅಲ್ವಾ. ಅವ್ರು ಹೇಳಿರೋದಕ್ಕಿಂತ ನಾನು ಕಡಿಮೆನೇ ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಕಡಿಮೆನೇ ಹಾಕಿದ್ದೀನಿ, ಆದ್ರೂ ಸ್ವಲ್ಪ ಖಾರನೇ ಅನ್ನಿಸ್ತಾ ಇತ್ತು. ಹಾಗೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಮಗ ಬಂದುಬಿಟ್ಟು ಪಾತ್ರೆಗಳನ್ನ ಹುಡುಕ್ತಾ ಇದ್ದಾನೆ. ಅವನಿಗೆ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿರುತ್ತೆ ಪಾತ್ರೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ತೆಗೆದು ನೋಡ್ತಾ ಇದ್ದಾನೆ, ನೋಡ್ತಿರ್ಬೋದು. ಆ ಕಡೆ ಡೋರ್ ತೆಗ್ದು ಅಲ್ಲಿ ಪಾತ್ರೆ ಸಿಗಲಿಲ್ಲ, ಈ ಕಡೆ ಬಂದು ಈ ಕಡೆ ತೆಗಿತಾ ಇದ್ದಾನೆ ನೋಡಿ. ಈಗ ಅಷ್ಟು ಯಾವ್ದು ಕೈಗೆ ಸಿಗುತ್ತಾ ಎಲ್ಲ ಎತ್ಕೊಂಡು ಹೋಗ್ತಾನೆ. ಅದು ದೊಡ್ಡ ದೊಡ್ಡ ಪಾತ್ರೆನೇ ಎತ್ಕೊಂಡೋಗಿ ಗಲೀಜು ಮಾಡಿಬಿಡ್ತಾನೆ. ನನಗಂತೂ ತೊಳೆಯೋಷ್ಟರಲ್ಲಿ ಸಾಕಾಗೋಗುತ್ತೆ. ಮುಂದೆ ಅರ್ಧ ಗಲೀಜಿರೋ ಪಾತ್ರೆಗಳಾಗ್ಬಿಟ್ಟಿರುತ್ತೆ, ಏನೇನೋ ಹಾಕಿ ರಂಪ ಮಾಡ್ತಾನೆ. ಮಣ್ಣೆಲ್ಲ ಹಾಕ್ಬಿಟ್ಟಿರ್ತಾನೆ ಅಲ್ಲಿ ಪಾಟಲ್ಲಿರೋ ಮಣ್ಣೆಲ್ಲ. ಆ ಸ್ಪೂನೆಲ್ಲ ಅಲ್ಲಿ ಹೊರಗಡೆ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಲ್ಲ, ಆ ಟಬ್ಬಲ್ಲಿರೋ ಪಾತ್ರೆ ಎಲ್ಲ ತೊಗೊಂಡ್ಬಿಟ್ಟು ಸ್ಪೂನೆಲ್ಲ ತೊಗೊಂಡ್ಬಿಟ್ಟು ಪಾಟಲ್ಲಿರೋ ಮಣ್ಣೆಲ್ಲ ತೊಗೊಂಡು ಆಟಾಡ್ತಾನೆ. ಆಮೇಲೆ ನೀರೆಲ್ಲ ತೊಗೊಂಡು ಆಟಾಡ್ತಾನೆ. ನೀರೇನಾದ್ರು ಲೋಟದಲ್ಲಿ ಇಟ್ಟಿದ್ದೆ ಅಡುಗೆ ಮಾಡಿ ಅಂತಂದರೆ ಮುಗೀತು, ಅದೆಲ್ಲ ತೊಗೊಂಡು ಆಟಾಡೋದೆ. ಆಮೇಲೆ ಈಗ ಅಲ್ಲಿ ಹೊರಗಡೆ ಪಾತ್ರೆ ತೊಳಿತೀನಲ್ವ, ಅಲ್ಲಿ ಇವಾಗ ಇದನ್ನು ಡಸ್ಟ್ಬಿನ್ ಇಡ್ತೀವಿ, ಆ ಡಸ್ಟ್ಬಿನ್ ಮೇಲೆ ಹತ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಗೊಂಡ್ಬಿಡ್ತಾನೆ. ಅಷ್ಟು ಬ್ರಿಲಿಯಂಟ್ ಆಗಿಬಿಟ್ಟಿದ್ದಾನೆ, ತಲೆ ಓಡಿಸ್ತಾನೆ ಭಾಳ. ಆಮೇಲೆ ಹಾಲು ತುಂಬಾ ಇತ್ತಲ್ವ, ಏನಾದರೂ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಹಾಗೆ ಐಸ್ ಕ್ರೀಮ್ ಮಾಡೋದಕ್ಕೆ ಕುಲ್ಫಿ ಮೋಲ್ಡ್ ಎಲ್ಲ ತರಿಸಿದ್ನಲ್ವ, ಕುಲ್ಫಿ ಮಾಡಿದರೆ ಆಯಿತು, ಹಾಲು ತುಂಬ ಇದೆ ಅಂತ ಅಂದು ಮಾಡ್ತಾಯಿದ್ದೀನಿ. ಹಾಲನ್ನ ಫಸ್ಟು ಈ ರೀತಿ ಕಾಸೋದಕ್ಕೆ ಇಡ್ತಾಯಿದ್ದೀನಿ. 4ರಿಂದ 5 ಸ್ಪೂನು, ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಇನ್ನು ಜಾಸ್ತಿ ಬೇಕಾದರೂ ಹಾಕ್ಬೋದು, ಹಿಡಿಯುತ್ತೆ ಇನ್ನೂ. ಯಾಕಂದರೆ ನಾನು ಬಾದಾಮ್ ಪೌಡರ್ ಹಾಕ್ತಾಯಿದ್ದೀನಲ್ವ, ಬಾದಾಮ್ ಪೌಡರಲ್ಲೂ ಸಕ್ಕರೆ ಇರುತ್ತೆ. ಹಾಗಾಗಿ ನಾನು 5 ಸ್ಪೂನ್ ಹಾಕ್ತಾಯಿದ್ದೀನಿ. ದೊಡ್ಡದಾಗಿರುವಂತಹ ಸ್ಪೂನಲ್ಲಿ 5 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು 15 ನಿಮಿಷ ಚೆನ್ನಾಗಿ ಕುದಿಬೇಕು ಹಾಲು. ಒಂದು 10ರಿಂದ 15 ನಿಮಿಷ ಕುದ್ದಾಗ ಸ್ವಲ್ಪ ತಿಕ್ಕಾಗುತ್ತಾ ಬರುತ್ತೆ ಹಾಲು. ಸಿಮ್ಮಲ್ಲಿ ಇಟ್ಕೊಂಡೇ ಕುದಿಸ್ಬೇಕು, ಆವಾಗ ಅಲ್ಲೇ ಕುದಿಯುತ್ತೆ. ನೀವೇನಾದರೂ ಜೋರಾಗಿ ಇಟ್ಕೊಂಡ್ರೆ ಸುಮ್ಮನೆ ಹಾಲು ಉಕ್ಕೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು, ಸಿಮ್ಮಲ್ಲಿ ಇಟ್ಟೆ ಒಳಗಡೆ ಹೋಗುತ್ತೆ ಹಾಲು, ಅಲ್ಲೇ ಕುದಿಯುತ್ತೆ. ಒಂದು ಎಷ್ಟೊತ್ತು ಕುದಿಸಿದ್ರೂ ಅಷ್ಟೇ ಇರುತ್ತೆ ಒಳಗಡೆ, ಹಾಲು ಉಕ್ಕಿ ಬರಲ್ಲ. ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. 15 ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ನಾನಿಲ್ಲಿ ಬಾದಾಮ್ ಪೌಡರ್ನ ಹಾಕ್ತಾಯಿದ್ದೀನಿ. ನನ್ನ ಮನೆಯಲ್ಲೇ ಮಾಡಿರೋ ಬಾದಾಮ್ ಪೌಡರ್ಗೆ ಪಿಸ್ತಾ ಮತ್ತು ಗೋಡಂಬಿ, ವಾಲ್ನಟ್ ಇದೆಲ್ಲನೂ ಕೂಡ ಮಿಕ್ಸ್ ಮಾಡಿರ್ತೀನಿ. ನೀವು ಬೇಕಿದ್ರೆ MTR ಬಾದಾಮ್ ಪೌಡರ್ ಕೂಡ ಸಿಗುತ್ತೆ, ಅದನ್ನು ಕೂಡ ಹಾಕಿ ಕುದಿಸ್ಬೋದು. ಬಾದಾಮ್ ಪೌಡರ್ ಹಾಕಿ ಒಂದು 10 ನಿಮಿಷ ಕುದಿಸಾದ್ಮೇಲೆ ಇದು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟಿಲ್ದಂಗೆ ಈಗ ನಾನು ಹಾಲಿಗೆ ಹಾಕಿ ಕುದಿಸ್ತಾ ಇದ್ದೀನಿ. ಮತ್ತು ಒಂದು 10ರಿಂದ 15 ನಿಮಿಷ ಮತ್ತೆ ಕುದಿಸ್ಬೇಕಾಗುತ್ತೆ. ಕಾರ್ನ್ಫ್ಲೋರ್ನ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂತಂದರೆ ಗಂಟಾಗಿಬಿಡುತ್ತೆ. ಈ ರೀತಿ ಒಂದು 10ರಿಂದ 15 ನಿಮಿಷ ಮತ್ತೆ ನಾವು ಕುದಿಸ್ಬೇಕು ಕಾರ್ನ್ಫ್ಲೋರ್ ಹಾಕಿ. ಅದು ಕುದೀತಾ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಗಟ್ಟಿ ಆಗುತ್ತೆ, ಒಂಥರ ಕ್ರೀಮ್ ಥರ ಕಾಣಿಸುತ್ತೆ ನಿಮಗೆ. ಹಾಗೆ ಅದನ್ನು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ನಾನು ಆರೋದಕ್ಕೆ ಅಂತ ಬಿಟ್ಟಿದ್ದೆ, ಅಷ್ಟರಲ್ಲಿ ಅವ್ರ ಪಪ್ಪ ಬಂದರು. ನನ್ನ ಮಗ ಅವ್ರ ಪಪ್ಪಂಗೆ ಶೂ ಇಡೋದಕ್ಕೆ ಡೋರ್ ತೆಗಿಯೋದು, ಆಮೇಲೆ ಅವ್ರ ಬ್ಯಾಗ್ನೆಲ್ಲ ಎತ್ಕೊಂಡು ಹೋಗೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಅಂದ ತಕ್ಷಣ ಯಾವತ್ತೂ ಹಿಂಗೆ ಮಾಡಿಲ್ಲ, ಅವ್ನು ಇವತ್ತೇ ಫಸ್ಟ್ ಈ ಥರ ಮಾಡ್ತಾ ಇರೋದು. ಬ್ಯಾಗೆಲ್ಲ ಎತ್ಕೊಂಡು ಹೋಗೋದು, ಅವ್ರ ಪಪ್ಪನ ಬಾ ಅಂತ ಒಳಗಡೆ ಕರೆಯೋದು, ಹಂಗೆಲ್ಲ ಮಾಡ್ತಾಯಿದ್ದೆ. ನೋಡ್ತಾ ಇದ್ದರು. ಅಷ್ಟರಲ್ಲಿ ತಣ್ಣಗಾಗಿತ್ತು ಹಾಲೆಲ್ಲ. ಅದನ್ನು ಈಗ ನಾನು ಐಸ್ ಕ್ರೀಮ್ ಮಾಡೋದ್ರಲ್ಲಿ ಈ ರೀತಿ ಮುಚ್ಚಿಬಿಟ್ಟು ಅದಕ್ಕೆ ಒಂದೊಂದಕ್ಕೆ ಹಾಕ್ತಾಯಿದ್ದೀನಿ. ನಾನು ಅಡುಗೆ ಎಲ್ಲ ಮಾಡಿದ್ದೀನಿ. ನನ್ನ ಹಸ್ಬೆಂಡು ಪಾನಿಪುರಿ ತಂದುಬಿಟ್ಟಿದ್ರು, ಇನ್ನೇನು ಮಾಡೋದು ಅಂತಂದು ತಿಂದ್ವಿ. ಅದು 2 ಪ್ಲೇಟ್ ತಂದುಬಿಟ್ಟಿದ್ರು. ಯಾವಾಗಲೂ 1 ಪ್ಲೇಟ್ ತರೋರು, ಅವ್ರಿಗೆ ಹಸಿವಾಗ್ಬಿಟ್ಟಿದೆ ಅಂತ ತಂದುಬಿಟ್ಟಿದ್ದಾರೆ. ನಾನು ಅದೇ ಹೇಳಿದೆ, ಅಡುಗೆ ಎಲ್ಲ ಮಾಡಿದ್ದೆ ಯಾಕೆ ತಂದ್ರಿ ಅಂತ ಹೇಳ್ತಿದ್ದೆ. ಲೇಟಾಗುತ್ತೆ ಅಂತ ತಂದೆ ನಾನು ಅಂತಂದು ಹೇಳಿದ್ರು. ಒಂದೊಂದು ಟೈಮು ಇನ್ನು ಸ್ವಲ್ಪ ಹಠ ಮಾಡಿದಾಗ ಸ್ವಲ್ಪ ಲೇಟಾಗಿ ಮಾಡ್ತೀನಲ್ಲ ಅಡುಗೆ, ಹಾಗಾಗಿ ಅವ್ರಿಗೆ ಹಸಿವಾಗಿರುತ್ತೆ ಅಂತಂದು ತಂದುಬಿಟ್ಟಿದ್ರು. ಸೊ ನೋಡ್ತಾ ಇರೋದು ಇನ್ನೂ ಇಷ್ಟು ಉಳಿದಿದೆ, ಅದನ್ನು ಮತ್ತೆ ನಾನು ಇನ್ನೊಂದು ಬೌಲಿಗೆ ಹಾಕಿ ಇಡ್ತಾಯಿದ್ದೀನಿ.
ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿ ತನಕ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟಿದ್ದೀನಿ ಅಷ್ಟೇ. ತುಂಬ ತಣ್ಣಂದೇನು ತಿನ್ನಲ್ಲ. ಈಗ ಮಾವಿನ ಹಣ್ಣೆಲ್ಲ ತಂದಿದ್ರಲ್ಲ, ಸೊ ಹಾಗಾಗಿ ಅದನ್ನು ಮಾವಿನ ಹಣ್ಣಿನ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಬೇಕೆಂದರೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿತ್ತು. ಸೊ ಇದು ಬೆಳಗ್ಗೆ ಮಾರ್ನಿಂಗು, ಬೆಳಗ್ಗೆ ಚಿತ್ರಾನ್ನ ಮತ್ತು ಬಜ್ಜಿ ಮಾಡೋಣ ಅಂತಂದು ಮಾಡ್ತಾಯಿದ್ದೆ. ಸೊ ಸಂಡೇ ಅಲ್ವಾ, ಏನಾದರೂ ಬಜ್ಜಿ ಗಿಜ್ಜಿ ಮಾಡಬೇಕು, ನಮ್ಮ ಹಸ್ಬೆಂಡ್ಗೆ ಏನಾದರೂ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಬ್ರೇಕ್ಫಾಸ್ಟ್ ಜೊತೆಗೆ ಬಜ್ಜಿ ತಿಂದುಬಿಟ್ರೆ ಮುಗೀತು. ಮಧ್ಯಾಹ್ನ ಏನಾದರೂ ಚಪಾತಿ, ರೊಟ್ಟಿ ಈ ಥರ ಏನಾದರೂ ಮಾಡಿಬಿಡ್ತೀನಿ 2 ಹೊತ್ತಿಗೆ. ಉಪ್ಪು ಕರೆಕ್ಟಾಗಿದೆ ಅಂತ ಒಂದು ಸ್ವಲ್ಪ ತಿಂದು ನೋಡಿದೆ, ಇಲ್ಲಾಂತಂದರೆ ಒಂದೊಂದು ಟೈಮು ಸಪ್ಪೆ ಆಗಿಬಿಟ್ಟಿರುತ್ತೆ, ಅದು ಚಿತ್ರಾನ್ನಕ್ಕೆ ಇನ್ನೂ ಸಪ್ಪೆ ಅನಿಸ್ಬಿಡುತ್ತೆ. ಹಾಗಾಗಿ ಒಂದು ತಿಂದು ನೋಡಿ, ಅದಾದಮೇಲೆ ನಾನು ಎಲ್ಲ ಬಜ್ಜಿನೂ ಮಾಡಿ ಇಟ್ಟು ಬಂದೆ. ಬ್ರೇಕ್ಫಾಸ್ಟು ಆಯಿತು. ನೀನು ಮಾಡಿ ನೀನು ಹಾಗೆ ನೈಟು ಕುಲ್ಫಿ ಮಾಡಿದ್ನಲ್ವ, ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಕುಲ್ಫಿನ ಓಪನ್ ಮಾಡೋದಕ್ಕೆ ಅಂತ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ನೀರಲ್ಲಿ ಒಂದು 3-4 ಸೆಕೆಂಡ್ ಇಟ್ಟರೆ ಸಾಕು, ಓಪನ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಲೂಸ್ ಆಗಿದೆ ಈಗ ಒಳಗಡೆದು. ಮತ್ತೆ ಒಂದು ಸಲ ಇಟ್ಟರೆ ಈ ರೀತಿ ಓಪನ್ ಆಗಿದೆ, ನೋಡ್ತಾ ಇರ್ಬೋದು. ಸೇಮ್ ಹೊರಗಡೆ ಸಿಗುತ್ತಲ್ವ ಕುಲ್ಫಿ, ಅದೇ ಥರನೇ ಇದೆ. ಹಾಗೆ ನಾನು ಬಾದಾಮ್ ಪೌಡರ್ ಹಾಕಿರೋದ್ರಿಂದ ಬಾದಾಮಿ ಕುಲ್ಫಿ ಥರನೇ ಆಗಿದೆ. ಬಾದಾಮಿ ಮತ್ತು ಕೇಸರಿ ಎಲ್ಲ ಹಾಕಿ ನಾನು ಬಾದಾಮ್ ಪೌಡರ್ ಮಾಡಿರ್ತೀನಲ್ವ, ಹಾಗಾಗಿ ಬಾದಾಮ್ ಕುಲ್ಫಿನೇ ಆಗಿದೆ. ಸಖತ್ತಾಗಿತ್ತು. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.